ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಿಜವಾದ ಪರಮಬ್ರಹ್ಮ. ಇಂದು ಬೈಂಡಹಳ್ಳಿಯಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಗುರುಪೂರ್ಣಿಮೆಯ ವಿಶೇಷತೆ ಇರುತ್ತೆ, ಅಲ್ಲಿ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತಾರೆ, ಬನ್ನಿ ನೋಡೋಣ. ಶ್ರೀ ಸಾಯಿ ಜಯ ಜಯ ಸಾಯಿ ಅಂತ ಹೇಳ್ಕೊಳ್ಳಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಓಂ ಸಾಯಿ ಪ್ರಕಾಶ್ ಅವರು ಬಂದಿದ್ದಾರೆ, ಖ್ಯಾತ ನಿರ್ಮಾಪಕರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಗುರುಪೂರ್ಣಿಮೆಯ ಸಂಭ್ರಮ, ಎಲ್ಲೆಡೆ ಒಂದು ಸಂಭ್ರಮ ಹರಡಿದೆ. ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ತಾವು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಒಂದು ವರ್ಷದಿಂದ ಕಾಯ್ತಾ ಇರ್ತೀವಿ, ಗುರುಪೂರ್ಣಿಮೆ ಯಾವಾಗ ಬರುತ್ತೆ, ಗುರುಗಳ ದರ್ಶನ ಹೆಂಗೆ ಮಾಡಬೇಕನ್ನೋ ಆಸೆ ಇರುತ್ತೆ. ಇವತ್ತು ಈ ದೇವಸ್ಥಾನ ಅಲ್ಲ, ನಾನು ಇವತ್ತು 5 ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಅದೃಷ್ಟ ಅಲ್ವ, ನಾವು ತಾಯಿ ತಂದೆ ನಮಗೆ ಜನ್ಮ ಕೊಡ್ತಾರೆ, ಸ್ಕೂಲ್ಗೆ ಹೋದರೆ ಮಾಸ್ಟರ್ಸ್ ಪಾಠ ಹೇಳ್ಕೊಡ್ತಾರೆ, ನನಗೆ ಜ್ಞಾನ ಹೇಳ್ಕೊಡೋರು ಇಂಥ ಗುರುಗಳು. ಇದನ್ನು ಗುರುಪೌರ್ಣಿಮೆನ ವ್ಯಾಸ ಪೌರ್ಣಿಮೆ ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಏನು ವೇದಗಳಿದೆಯೋ ಅದು ಸರಿ ಮಾಡಿಕೊಟ್ಟಿದ್ದು ವ್ಯಾಸರು, ಮಹಾಭಾರತ ಭಾಗವತ ಬರೆದು ಕೊಟ್ಟಿದ್ದು ವ್ಯಾಸರು. ಅವರಿಲ್ಲ ಅಂದರೆ ನಮಗೆ ಈ ಸಂಸ್ಕಾರನೇ ಇರ್ತಾ ಇರಲಿಲ್ಲ. ಈ ಗುರು ಪರಂಪರೆ ಏನಿದೆಯೋ, ಬ್ರಹ್ಮ ವಿಷ್ಣು ಮಹೇಶ್ವರರು ಕಲಿಯುಗದಲ್ಲಿ ಚೆನ್ನಾಗಿರಬೇಕು, ಮನುಷ್ಯ ಚೆನ್ನಾಗಿ ಬಾಳಬೇಕು, ತೃಪ್ತಿಯಾಗಿ ಆನಂದವಾಗಿ ಶಾಂತಿಯಾಗಿರ್ಬೇಕಂದ್ರೆ ಗುರುಗಳ ಸಮ್ಮುಖದಲ್ಲಿರಬೇಕನ್ನೋದಕ್ಕೋಸ್ಕರ ಈ ಗುರು ಪರಂಪರೆ ಸೃಷ್ಟಿ ಮಾಡಿದ್ದಾರೆ. ಶಿಡಿ ಬಾಬಾ ಅವರು ಆ ಕಾಲದಲ್ಲೇ ಗುರುಸ್ಥಾನದಲ್ಲಿ ಗುರುಪಾದಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಗುರುಸ್ಥಾನಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರೆ ಈ ಗುರುಗಳು, ಶಿಡಿ ಬಾಬಾ. ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧವನ್ನು ಒಂದು ಸಂಕೇತವಾಗಿ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾರ್ಮಲಿ ಗುರುಪೂರ್ಣಿಮೆ ಅಂದಾಗ ನಾವು ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡ್ತೀವಿ. ಇವತ್ತು ಗುರುಪೂರ್ಣಿಮೆ ದಿನ ನಮ್ಮ ಶಿರಡಿ ಸಾಯಿಬಾಬಾ ಅವರ ಮಂದಿರಕ್ಕೆ ಬೈಂಡಹಳ್ಳಿ ದರ್ಶನಕ್ಕೆ ಬಂದಿದ್ದೀವಿ. ತುಂಬ ಖುಷಿಯಾಯಿತು ಈ ಟೆಂಪಲ್ಗೆ ಬಂದು. ಫಸ್ಟ್ ಟೈಮ್ ಬಂದಿರೋದು. ಅದು ತುಂಬ ವೈಬ್ರೇಷನ್ ಇದೆ, ಪಾಸಿಟಿವ್ ವೈಬ್ರೇಷನ್ ತುಂಬ ಇದೆ. ನಾರ್ಮಲಿ ಗುರುಪೂರ್ಣಿಮೆ ಟೈಮಲ್ಲಿ ಗುರುಗಳ ಟೆಂಪಲ್ಗೆ ಹೋಗ್ತೀವಿ. ಇವತ್ತು ಇಲ್ಲಿ ನಮ್ಮ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ನೀವು ಎಷ್ಟು ನಂಬ್ತೀರಾ? ಅಂದರೆ ಸಾಯಿಬಾಬಾ ಅಂದರೆ ಒಂದು ಪವಾಡ ಇರುತ್ತೆ, ಒಂದು ಲೈಫಲ್ಲಿ ಒಂದು ಏನಾದರೂ ಒಂದು ಚಮತ್ಕಾರ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಲೈಫಲ್ಲಿ ಹೇಗೆ ಸಾಯಿಬಾಬಾ ಅವರು ಬಂದಿದ್ದಾರೆ? ಮೇಡಮ್, ಬಾಬಾನ ತುಂಬ ನಂಬ್ತೀನಿ ನಾನು. ಈಗ ಚಿಕ್ಕ ವಯಸ್ಸಿನ ತುಂಬ ಬಾಬಾ ನಮಗೆ ಶಿರಡಿಗೂ ಹೋಗ್ತಾ ಇರ್ತೀವಿ. ನಂಬಿಕೆ ಅನ್ನೋದು ಇದ್ದೇ ಇದೆ, ಎಲ್ಲ ದೇವ್ರ ಮೇಲೂ ಇದೆ, ನಮ್ಮ ಬಾಬಾ ಅವ್ರ ಮೇಲೂ ಅಷ್ಟೇ ನಂಬಿಕೆ ಇದೆ ನಮಗೆ. ಬಾಬಾ ಯಾವಾಗ ನಾನು ನೋಡಿದ್ನ ಅವ್ರ ಹತ್ರ ಪ್ರಸಾದ ತೊಗೊಂಡು ಎಲ್ಲೇ ಆಗಲಿ ಒಂದು ಸಣ್ಣ ಒಂದು ಫಂಕ್ಷನ್ ಮಾಡಿ ಏನೋ ಮಾಡಬೇಕು, ಕನಿಷ್ಠ ಪಕ್ಷ ಅಂದ್ರೂ ಒಂದು 10 ಜನ ಕೇಳಿದ್ರೆ ಒಂದು 1000 ಜನ ಬರ್ತಾರೆ, ಬಂದು ಪ್ರಸಾದ ತೊಗೊಂಡು ಹೋಗ್ತಾರೆ. ಅದೆಲ್ಲ ನಾನು ನಡೆಸ್ತಾ ಇಲ್ಲ, ಬಾಬಾ ನಡೆಸ್ತಾ ಇರೋಂಥದ್ದು ನಮ್ಮ ಮುಂದೆ ಇದ್ದು ಇವತ್ತು ಈ ಮಟ್ಟಕ್ಕೆ ಬಾಬಾ ನಡೆಸಿದ್ದಾರೆ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಾವೆಲ್ಲ ಯಾರೂ ಇಲ್ಲ, ನಾವು ಮಾಡೋದು ಪ್ರತಿಯೊಂದು ಲೆಕ್ಕ ಅಂತೂ ಇರುತ್ತೆ. ಆ ಗುರುಗಳು ಒಂದು ಕ್ಷಣ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆ ಎಷ್ಟೊತ್ತಿಗೆ ಎಲ್ಲಿಂದ ಬರುತ್ತೆ, ಹೇಗಾಗುತ್ತೋ ಗೊತ್ತಿಲ್ಲ. ನಾವು ಇಲ್ಲಿಗೆ 1 ವರ್ಷದಿಂದ ಬರ್ತಾ ಇದ್ದೀವಿ. 1 ವರ್ಷದಿಂದ ನಮ್ಗೆ ಇಲ್ಲಿ ಬಂದಮೇಲೆ ಒಳ್ಳೆ ಫೀಲಿಂಗ್ ಆಗಿದೆ. ನಮ್ಮದೆಲ್ಲ ಕಷ್ಟಗಳೆಲ್ಲ ತೀರಿದೆ. ಇಲ್ಲಿ ಏನೇ ಅಂದ್ಕೊಂಡ್ರು ಬಾಬನ ಹತ್ರ
ಏನೋ ಒಂದು ಫೀಲಿಂಗ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಒಂದು ಪಾಸಿಟಿವ್ ಏನೋ ಒಂದು ಎನರ್ಜಿ ಆಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ. ಅವ್ರದ್ದು ಯಾವುದೇ ಥರ ಕೋರಿಕೆ ಕೇಳ್ಕೊಂಡ್ರು ಅದನ್ನು ನಿವಾರಿಸಿ ಒಳ್ಳೇದು ಮಾಡ್ತಾ ಇದೆ ಸಾಯಿಬಾಬಾ ಅಲ್ಲಿ. ಸೊ ಹಾಗಾಗಿ ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ, ಎಲ್ಲ ಭಕ್ತರು ಬಂದು ಇಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯನ ನಿವಾರಿಸ್ಕೊಂಡು ಹೋಗಲಿ ಅಂತ ನನ್ನ ಕೋರಿಕೆ. ಎಲ್ಲರಿಗೂ ಒಳ್ಳೇದಾಗಲಿ. ಗುರುಪೂರ್ಣಿಮೆಯ ದಿನದಂದು ಯಾವುದೆಲ್ಲ ರೀತಿಯಾದಂತಹ ಪೂಜೆಗಳನ್ನು ನಡೆಸಲಾಗಿದೆ. ಇಲ್ಲಿ ಎಷ್ಟು ದೂರದಿಂದ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಜೊತೆಗೆ ಇಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಇಲ್ಲಿ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬಹುದು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಶ್ರುತಿ ನೀರಾಯ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.